ಲ್ಯಾಟರಲ್ ಎಂಟ್ರಿ ಅಂದ್ರೆ ಏನು, ಯಾಕೆ ಇಷ್ಟರ ಮಟ್ಟಿಗೆ ಚರ್ಚೆ ಆಗಿತ್ತು, ಯಾಕೆ ವಿರೋಧ ವ್ಯಕ್ತವಾಗಿತ್ತು, ಯಾಕೆ ಬಿಜೆಪಿ ಪಟ್ಟಿಡ್ಕೊಂಡು ಕೂತಿತ್ತು, ಈಗ ಯಾಕೆ ಹಿಂದೆ ಸರಿತು, ಇದೆಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀವಿ. ನೋಡಿ, ಮೊದಲಿಗೆ ಈ ಲ್ಯಾಟರಲ್ ಎಂಟ್ರಿ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕಾಗತ್ತೆ. 2 ಅಥವಾ 3 ವರ್ಷದ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನ ಮಾಡಿಕೊಳ್ಳಲಾಗತ್ತೆ. ಖಾಸಗಿ ವಲಯದ ತಜ್ಞರನ್ನ ಸಚಿವಾಲಯದಲ್ಲಿ ನೇಮಕ ಮಾಡುವಂತ ಪ್ರಕ್ರಿಯೆ ಇದಾಗಿದೆ. ನೋಡಿ, ಖಾಸಗಿ ವಲಯದ ತಜ್ಞರನ್ನ ಸಚಿವಾಲಯದಲ್ಲಿ ನೇಮಕ ಮಾಡುವಂತ ಪ್ರಕ್ರಿಯೆ ಇಲ್ಲಿ ಇನ್ಫ್ಲೂಯೆನ್ಸ್ ಆಗುತ್ತೆ. ಇದು RSS ಮುಖಾಂತರವಾಗಿ ಮಾಡಿಸಬೇಕು ಅನ್ನುವಂಥ ಪ್ಲಾನ್ ಅನ್ನ ಬಿಜೆಪಿ ಇಟ್ಕೊಂಡಿತ್ತು. ಕಾರ್ಯದರ್ಶಿ, ಉಪಕಾರ್ಯದರ್ಶಿ ಸ್ಥಾನಗಳಿಗೂ ಕೂಡ ನೇಮಿಸಬಹುದು. ಉನ್ನತ ಹುದ್ದೆಗಳು, ಪ್ರಬಲವಾದಂಥ ಹುದ್ದೆಗಳು ಅಂತ ಏನು ಕರೆಸ್ಕೊಳ್ತಾ ಇದ್ವೋ ಆ ಹುದ್ದೆಗಳಿಗೆ ಈ ಥರದೊಂದು ನೇಮಕಕ್ಕೆ ಚಿಂತನೆ ಮಾಡಲಾಗಿತ್ತು. ಈ ಲ್ಯಾಟರಲ್ ಮೂಲಕ ಎಂಟ್ರಿ ಆಗುವ ಅಧಿಕಾರಿ ಅವಧಿಯನ್ನು 5 ವರ್ಷಕ್ಕೂ ವಿಸ್ತರಿಸಬಹುದು. 2 ರಿಂದ 5 ವರ್ಷಕ್ಕೂ ಕೂಡ ವಿಸ್ತರಿಸಬಹುದು. ಮತ್ತು ಲ್ಯಾಟರಲ್ ಮೂಲಕ ನೇಮಕ ಆದವರು ಆಡಳಿತವನ್ನು ನಿಯಂತ್ರಿಸಬಹುದು. ಅವರಿಗೆ ಕಂಪ್ಲೀಟ್ ಆದಂಥ ಒಂದು ಹಕ್ಕಿರುತ್ತೆ, ಅಧಿಕಾರ ಇರುತ್ತೆ. ಅವರು ಅಧಿಕಾರಶಾಹಿಯ ಒಂದು ಭಾಗವಾಗಿ ಆಯ್ಕೆ ಆಗ್ತಾರೆ. ಕೇಂದ್ರ ಸರ್ಕಾರದ ಮಧ್ಯಮ ಹಾಗೂ ಹಿರಿಯ ನಿರ್ವಹಣಾ ಹಂತದಲ್ಲೂ ಕೂಡ ನೇಮಕ ಮಾಡಿಕೊಳ್ಬಹುದು. ಈ ನೇಮಕಾತಿಗಳಿಗೆ ಮೀಸಲಾತಿ ಅಥವಾ ಜಾತಿ ಆಧಾರಿತ ಕೋಟಗಳು ಅನ್ವಯಿಸೋದಿಲ್ಲ. ಸೊ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಈ ಜಾತಿಯವರು ಅಥವಾ ಇಷ್ಟು ಪರ್ಸೆಂಟೇಜ್ ಇವರಿಗೆ ಮೀಸಲಾತಿ, ಇಷ್ಟು ಪರ್ಸೆಂಟೇಜ್ ಇವ್ರಿಗೆ ಕೊಡಬೇಕು, ಇದ್ಯಾವುದು ಕೂಡ ಇಲ್ಲ. ಸೊ ಹೀಗಿದ್ದಾಗ ಅಲ್ಲಿ ನ್ಯಾಯ ಹೆಂಗೆ ಒದಗಿಸ್ತೀರಾ, ನ್ಯಾಯ ಹೆಂಗೆ ಕೊಡಿಸ್ತೀರಾ ಅನ್ನೋದು ಪ್ರಶ್ನೆ ಆಗಿತ್ತು. 2022ರಲ್ಲಿ ಕೇಂದ್ರದಿಂದ 3 ಜಂಟಿ ಕಾರ್ಯದರ್ಶಿ, 27 ನಿರ್ದೇಶಕರ ನೇಮಕಾತಿ ಆಗಿತ್ತು. ಈ ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಹಿರಿಯ IAS ಅಧಿಕಾರಿ ಪ್ರಮೋಷನ್ ಮೇಲೆ ಬರ್ತಾರೆ. ಜಂಟಿ ಕಾರ್ಯದರ್ಶಿ ಹುದ್ದೆ ಸರ್ಕಾರದ 3ನೇ ಅತ್ಯುನ್ನತ ಶ್ರೇಣಿಯ ಹುದ್ದೆ ಆಗಿತ್ತು.